ಮೊದಲಿಗೆ ಹೆಡ್ಲೈನ್ಸ್. ಕೊಡಗಿನಲ್ಲಿ ಮುಂದುವರಿದ ಪುನರ್ವಸತಿ ಮಳೆ ಆರ್ಭಟದಿಂದ ಸಂಪಾಜೆ ಸಮೀಪದ ಕೊಯನಾಡಿ ಶಾಲೆ ಕಟ್ಟಡದ ಮೇಲೆ ಗುಡ್ಡ ಕುಸಿದಿರುವ ಘಟನೆ ನಡೆದಿದೆ. ಕೆಆರ್ಪೇಟೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಭಾರತಿ ಪುಟ್ಟಣ್ಣ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಡ್ಯ ನಗರದ ಕ್ರಿಶ್ಚಿಯನ್ ಕಾಲೋನಿಯಲ್ಲಿರುವ ಗುಡ್ ಶೆಫರ್ಡ್ ಶಾಲೆಯಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಕೊಡಗಿನಲ್ಲಿ ಮುಂದುವರಿದ ಪುನರ್ವಸತಿ ಮಳೆಯ ಆರ್ಭಟದಿಂದ ಸಂಪಾಜೆ ಸಮೀಪದ ಕೊಯನಾಡಿ ಶಾಲೆ ಕಟ್ಟಡದ ಮೇಲೆ ಗುಡ್ಡ ಕುಸಿದಿರುವ ಘಟನೆ ನಡೆದಿದೆ. ಕೊಡಗಿನಲ್ಲಿ ಮುಂದುವರೆದ ಪುನರ್ವಸತಿ ಮಳೆಯ ಆರ್ಭಟ. ಕೊಡಗಿನಲ್ಲಿ ಕುಸಿಯಲು ಆರಂಭಿಸಿದ ಗುಡ್ಡದ ಮಣ್ಣು. ಸರ್ಕಾರಿ ಶಾಲಾ ಕಟ್ಟಡ ಮೇಲೆ ಬಿದ್ದ ಭಾರೀ ಗಾತ್ರದ ಗುಡ್ಡ. ಕಳೆದ 1 ತಿಂಗಳ ಹಿಂದೆ ಕೂಡ ಮಣ್ಣು ಬಿದ್ದು ಹಾನಿಯಾಗಿದ್ದ ಶಾಲಾ ಕಟ್ಟಡ. ಕೊಡಗು ಜಿಲ್ಲೆ ಸಂಪಾಜೆ ಸಮೀಪ ಕೊಯನಾಡಿನಲ್ಲಿ ಈ ಘಟನೆ ಸಂಭವಿಸಿದೆ. ಮತ್ತೆ ಗುಡ್ಡ ಕುಸಿತವಾಗಿ ಹಾನಿಯಾಗಿರೋ ಶಾಲಾ ಕಟ್ಟಡ ಹಿಂಭಾಗದ ಗುಡ್ಡ ಕುಸಿತ ನಡೆದ ಅವಾಂತರ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯನಾಡು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಭಾರತೀಪುರ ಪುಟ್ಟಣ್ಣರವರು ತಮ್ಮ 68ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಸಮಾಜ ಸೇವಕ ಉದ್ಯಮಿ ಕೆಆರ್ಪೇಟೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಭಾರತೀಪುರ ಪುಟ್ಟಣ್ಣ ಅವರು ತಮ್ಮ 68ನೇ ಹುಟ್ಟುಹಬ್ಬವನ್ನು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಅನಾಥರು ಹಾಗೂ ವಯೋವೃದ್ಧರೊಂದಿಗೆ ಸರಳವಾಗಿ ಆಚರಿಸಿಕೊಂಡರು. ಕೋವಿಡ್ ಸಂಕಷ್ಟದ ಸಮಯದಲ್ಲಿ 6 ತಿಂಗಳ ಕಾಲ ಅನ್ನದಾನ ಮಾಡಿ ನೊಂದವರ ಕಣ್ಣೀರನ್ನು ಒರೆಸಲು ಹಲವಾರು ಸೇವಾ ಕಾರ್ಯಗಳನ್ನು ನಡೆಸಿ ತಾಲೂಕಿನಾದ್ಯಂತ ಒಳ್ಳೆಯ ಹೆಸರು ಗಳಿಸುವ ಪುಟ್ಟಣ್ಣರವರು ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ, ಸಿಹಿ ವಿತರಿಸಿ, ಊಟ ಬಡಿಸಿ ಅನಾಥಾಶ್ರಮದ ಆವರಣದಲ್ಲಿ ಹೂವಿನ ಸಸಿ ನೆಟ್ಟು ನೀರೆರೆದರು. ಕೆಆರ್ಪೇಟೆ ಪಟ್ಟಣದ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಂತಕರ ಚಾವಡಿಯಲ್ಲಿ ಸ್ನೇಹಿತರೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಪುಟ್ಟಣ್ಣ ಅವರ ಧರ್ಮಪತಿ ತಾಯಮ್ಮ, ಚಿಂತಕರ ಚಾವಂಡಿಯ ಅಧ್ಯಕ್ಷರಾದ ಬಳ್ಳಿಕೆರೆ ಮಂಜುನಾಥ್, ಉಪಾಧ್ಯಕ್ಷರಾದ ಪ್ರೇಮ್ ಕುಮಾರ್, ಖಜಾಂಜಿ ಈರಪ್ಪ ಗೌಡ, ಸಂಚಲನಕಾರ ಆರ್ ಜಗದೀಶ್, ರಾಜಸ್ಮಾನ್ ಸೇವಾ ಸಮಿತಿ ಸಂಚಾಲಕ ರಮೇಶ್ ಚೌಧಾರಿ, ಪ್ರಥಮ ದರ್ಜೆ ಗುತ್ತಿಗೆದಾರ ವಾಸು, ಪತ್ರಕರ್ತ ಸೈಯದ್ ಖಾಲಿ, ಮಾತೃಭೂಮಿ ವೃದ್ಧಾಶ್ರಮದ ವ್ಯವಸ್ಥಾಪಕ ಜಯಹಿಂದ್ ನಾಗಣ್ಣ ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ತಿಪಟೂರು ತಾಲೂಕಿನ ಹೊನ್ನಾವಳಿ ಹೋಬಳಿಯ ಸಾತಹಳ್ಳಿ ಎಸ್ಎಲ್ಬಿಎಸ್ ಪ್ರೌಢಶಾಲಾ ಆವರಣದಲ್ಲಿ ಶಿವ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲಿಂಗೈಕ್ಯ ಎಸ್ಪಿ ಗಂಗಾಧರ ಗೌಡರ ಶಿವಗಣರಾಧನೆ ನಡೆಯಿತು. ತಿಪಟೂರು ತಾಲೂಕಿನ ಹೊನ್ನಾವಳಿ ಹೋಬಳಿಯ ಸಾರ್ತವಳ್ಳಿ ಎಸ್ಎಲ್ಬಿಎಸ್ ಪ್ರೌಢಶಾಲಾ ಆವರಣದಲ್ಲಿ ಶಿವ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲಿಂಗೈಕ್ಯ ಎಸ್ಪಿ ಗಂಗಾಧರ್ ಗೌಡರ ಶಿವಗಣರಾಧನೆ ಮತ್ತು ಧಾರ್ಮಿಕ ಸಮಾರಂಭದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀ ತರಳಬಾಳು ಶಾಖಾಮಠ ಸಾಣೆಹಳ್ಳಿಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಗಂಗಾಧರ ಗೌಡರ ನಿಧನ ಇಡೀ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಸಮಾಜದಲ್ಲಿ ಸಮಾನತೆ ಮತ್ತು ಸಂಘಟನೆ ಅಳವಡಿಸಿಕೊಂಡಾಗ ಯಶಸ್ಸಿಗೆ ದಾರಿದೀಪವಾಗುತ್ತದೆ. ಸಾಮಾಜಿಕ ಕಳಕಳಿ ಪ್ರತಿಯೊಬ್ಬರೂ ಅಳವಡಿಸಿಕೊಂಡರೆ ತಮ್ಮ ಮನೆ ಮತ್ತು ಸಮಾಜವನ್ನ ಬೆಳೆಸಿದ ಕೀರ್ತಿಗೆ ಪಾತ್ರರಾಗುತ್ತಾರೆ. ಗಂಗಾಧರ ಗೌಡರ ನಂಟು ನಮ್ಮ ಮಠದ ಹಿರಿಯ ಶ್ರೀಗಳ ಸಮಾಜವನ್ನ ಬೆಳೆಸಿದ ಕೀರ್ತಿಗೆ ಪಾತ್ರವಾಗುತ್ತದೆ. ಗಂಗಾಧರ ಗೌಡರ ನಂಟು ನಮ್ಮ ಮಠದ ಹಿರಿಯ ಶ್ರೀಗಳ ತುಂಬಾ ನೆಚ್ಚಿನ ಶಿಷ್ಯರಾಗಿ ಕರ್ತವ್ಯ ನಿರ್ವಹಿಸಿದ ಒಬ್ಬರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ತರಳಬಾಳು ಹಿರಿಯ ಶ್ರೀಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಎಲ್ಲರೂ ಮುನ್ನಡೆಯಬೇಕು ಎಂದರು. ಮಾಡಾಳು ನಿರಂಜನ ಪೀಠ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ, ಹೋಮ ಮತ್ತು ಹವನಗಳನ್ನು ಆಚರಿಸುವುದು ನಮ್ಮ ಲಿಂಗಾಯತ ಧರ್ಮದಲ್ಲಿಲ್ಲ. ಆದ್ದರಿಂದ ತಾವುಗಳು ಮೌಢ್ಯ ಆಚರಿಸುವುದು ಮತ್ತು ಬೆಳೆಸುವುದನ್ನು ನಿಷೇಧಿಸಬೇಕು. ಗಂಗಾಧರ ಗೌಡರು ಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರುವುದು ಅವರ ಹೆಸರು ಶಾಶ್ವತವಾಗಿ ಉಳಿದಿದೆ. ಅವರ ಹಾದಿಯಲ್ಲಿ ಇನ್ನುಳಿದ ಸಮಾಜದ ಬಂಧುಗಳು ಮತ್ತು ಕುಟುಂಬ ವರ್ಗ ಅವರ ಹೆಸರನ್ನ ಶಾಶ್ವತಗೊಳಿಸಲು ಅತಿ ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕೆಂದು ತಿಳಿಸಿದರು. ನಿವೃತ್ತ ಎಸಿಪಿ ಲೋಕೇಶ್ವರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಮಾಜಿ ನಿರ್ದೇಶಕರಾದ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪರಮೇಶ್ವರಯ್ಯ, ಚನ್ನಬಸವಯ್ಯ, ಸಮಾಜದ ಜಯದೇವಪ್ಪ, ಗಂಗಾಧರ್ ನಂಜುಂಡಯ್ಯ, ಸಾಹಿತಿ ಶಿವಕುಮಾರ್, ದಿನೇಶ್ ಮತ್ತು ಚಂದ್ರಶೇಖರ್ ಸೇರಿದಂತೆ ಸಾಧು ವೀರಶೈವ ಸಮಾಜದ ಮುಖಂಡರುಗಳು, ಕುಟುಂಬ ವರ್ಗ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಅಭಿವೃದ್ಧಿಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಂಥ ಒಬ್ಬ ಅಪರೂಪದ ವ್ಯಕ್ತಿ. ನಾವು ಸ್ವಾಮಿಗಳಾಗುವ ಮುನ್ನ ಅವರನ್ನು ನೋಡಿದ್ವಿ, ಸ್ವಾಮಿಗಳಾದ ನಂತರವೂ ಕೂಡ ನೋಡ್ತಾ ಬಂದ್ವಿ. ಎಂದು ಅವರು ಸ್ವಾರ್ಥಿಗಳಾಗಿ ಜೀವನವನ್ನು ಸಾಗಿಸಲಿಲ್ಲ. ಬದಲಾಗಿ
ಹಿರಿಯ ಗುರುಗಳ ಆದೇಶವನ್ನು ತಲೆಯ ಮೇಲೆ ಹೊತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಂಥವ್ರು. ಇಂಥದ್ದೊಂದು ಕೆಲಸ ಆಗಬೇಕು ಅಂತಂದರೆ ಆಯಿತು ಬುದ್ಧಿ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳುವಂಥ ಎದೆಗಾರಿಕೆ ಗಂಗಾಧರೇಗೌಡರಲ್ಲಿ ಇತ್ತು. ಗಂಗಾಧರೇಗೌಡರ ಜೊತೆಗೆ ಇನ್ನೊಬ್ಬ ಅಪರೂಪದ ವ್ಯಕ್ತಿ ಇದ್ದ, ಪಕ್ಕದಲ್ಲೇ ಇರುವಂಥ ಪಟ್ರಳ್ಳಿಯ ಎಂತ ಶಂಕರಲಿಂಗಪ್ಪ. ಅವನು ಗುಮಾಸ್ತ, ಇವರು ಹೆಡ್ ಮಾಸ್ಟ್ರು. ಆದರೆ ಗುಮಾಸ್ತ ಹೆಡ್ ಮಾಸ್ಟ್ರು ಅನ್ನೋಂಥ ಅಂತರ ಇರಲಿಲ್ಲ. ಅಷ್ಟು ಪರಸ್ಪರ ಹೊಂದಾಣಿಕೆ ಮೇಲೆ ಗುರುಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಹೇಳಿದರೆ ಅದನ್ನು ನಿಷ್ಠೆಯಿಂದ ಮಾಡಿಕೊಂಡು ಬರುವಂಥ ಗುಣ ಅವರಲ್ಲಿತ್ತು. ಬಹುಶಃ ಯಾರಿಂದಲೂ ಸಾಧ್ಯ ಆಗೋಲ್ಲ ಅನ್ನೋಂಥ ಕಾರ್ಯವನ್ನು ಇವರಿಬ್ಬರಿಗೆ ಹೇಳಿದರೆ ಮಾಡಿಕೊಂಡು ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆ ಹಿರಿಯ ಗುರುಗಳಲ್ಲಿತ್ತು. ಹಾಗಾಗಿಯೇ ಅನೇಕ ಶಾಲೆಗಳ ರೆಕಗ್ನೈಸೇಷನ್ ಪಡೆಯುವಾಗ ಅಥವಾ ಅಲ್ಲಿಯ ಅಧ್ಯಾಪಕರ ಗ್ರ್ಯಾಂಟ್ ಪಡೆಯುವಾಗ ಹೀಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಗಂಗಾಧರೇಗೌಡರನ್ನ ತೊಡಗಿಸ್ಕೊಳ್ತಾ ಇದ್ದರು ಗುರುಗಳು. ಭಾಳ ಜನ ಆಪಾದನೆನೂ ಮಾಡ್ತಾಯಿದ್ರು, ಗಂಗಾಧರೇಗೌಡ ಪಾಠನೇ ಮಾಡಲ್ಲ, ಕೆಲಸನೇ ಮಾಡಲ್ಲ. ಆದರೆ ಗಂಗಾಧರೇಗೌಡರು ಮಾಡ್ತಾ ಇದ್ದಂಥ ಒಳಗಿನ ಕೆಲಸ ಕಾರ್ಯಗಳ ಪರಿಚಯ ನಮ್ಮಂಥವ್ರಿಗಿತ್ತೇ ಹೊರತಾಗಿ ಹೊರಗಿನವ್ರಿಗಿರಲಿಲ್ಲ. ಯಾವಾಗಲೂ ಕೂಡ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಸ್ವಾಮಿಗಳಿಗೆ ಹತ್ರ ಇದ್ದಾರೆ, ಬೆಳೆಸಬೇಕು ಅಂದರೆ ಭಾಳ ಸಮಸ್ಯೆಗಳನ್ನು ಅಷ್ಟೇ ಎದುರಿಸಿ ಮುಂದೆ ಹೋಗಬೇಕಾದಂತಹ ಸನ್ನಿವೇಶಗಳು ಬರ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲವನ್ನು ಎದುರಿಸಿ ಬೆಳೆದು ನಿಂತಂಥವರು ಗಂಗಾಧರೇಗೌಡರು. ಗಂಗಾಧರೇಗೌಡರು ಗುರುವಿನ ಆಶೀರ್ವಾದ ಇದ್ದರೆ ಏನು ಬೇಕಾದ್ರೂ ಮಾಡ್ತೀವಿ ಅಂತಕ್ಕಂತಹ ಧೈರ್ಯವನ್ನು ಪಟ್ಟು ಎಲ್ಲ ಕಚೇರಿಗಳಲ್ಲಿ ಕೆಲಸ, ಇವತ್ತು ಗೊತ್ತಿದೆ ನಿಮ್ಮಲ್ಲಿ ಕಚೇರಿಗಳ ಕೆಲಸ ಹೆಂಗೆ ಆಗ್ತವೆ ಅಂತ. ಆದರೆ ಅವತ್ತಿನ ಕಾಲದಲ್ಲಿ ಯಾವುದೇ ಶಾಲೆಯ ಎಡೆಡಿರುವ ಅನುದಾನ ಇರ್ಬೋದು, ಬೇರೆ ಥರ ಎಲ್ಲ ಶಿಕ್ಷಕರನ್ನು ಅವರನ್ನು ಅಲ್ಲಿ ನೇಮಿಸೋದ್ರಿಂದ ಹಿಡಿದು ಎಲ್ಲವನ್ನು ಒಳಗೊಂಡು ಅವರ ಕೆಲಸವನ್ನು ಲೀಲಾಜಾಲವಾಗಿ ಪೂಜ್ಯರ ಆಶೀರ್ವಾದದಿಂದ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಂದೇ ಶಾಲೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸದುದ್ದೇಶವನ್ನು ಇಟ್ಕೊಂಡು ಈ ಗ್ರಾಮದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿ ಅದರ ಬೆಳವಣಿಗೆಯನ್ನು ನೀವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ಏಕೆಂದರೆ ಅವತ್ತಿನ ಕಾಲದಲ್ಲಿ SLC ಹೋಗಬೇಕು ಅಂದರೆ ಬೆಂಗಳೂರು ಇಲ್ಲ ಜಿಲ್ಲಾ ಕೇಂದ್ರಕ್ಕೆ ಇಲ್ಲ ಬೆಂಗಳೂರು ಹೋಗ್ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು. ಹೈಸ್ಕೂಲ್ ಓದಬೇಕು ಅಂದರೆ ಅದಕ್ಕೆ ಮೊದಲೆಲ್ಲ 7ನೇ ಕ್ಲಾಸ್ಗೆ ಜಾಸ್ತಿ ಹೆಣ್ಮಕ್ಳನ್ನ ಓದಿಸ್ತಾನೆ ಇರಲಿಲ್ಲ. ಗಂಡು ಮಕ್ಕಳು ಅದರಲ್ಲೂ ಓದಬೇಕು ಅಂದರೆ ಬೇರೆ ಕಡೆ ಜಿಲ್ಲಾ ಕೇಂದ್ರ ಇಲ್ಲ ಬೆಂಗಳೂರು ಅಂತ ಮೈಸೂರು ಸಿಟಿಗಳಿಗೆ ಹೋಗಿ ಓದ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಇದ್ದು. ನ್ಯೂಸ್ ಸಂಗಮಕ್ಕಾಗಿ ಬಾಬುಖಾನ್, ತುಮಕೂರು. ಮಂಡ್ಯ ನಗರದ ಕ್ರಿಶ್ಚಿಯನ್ ಕಾಲೋನಿಯಲ್ಲಿರುವ ಗುಡ್ ಶಫರ್ಡ್ ಶಾಲೆಯಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣೆ ನಡೆಯಿತು. ಮಂಡ್ಯ ನಗರದಲ್ಲಿ ಕ್ರಿಶ್ಚಿಯನ್ ಕಾಲೋನಿಯಲ್ಲಿರುವ ಗುಡ್ ಶಫರ್ಡ್ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಆಯೋಜಿಸಿರುವ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಕಾರ್ಯಕ್ರಮವನ್ನು ಹಿರಿಯ ವಕೀಲರಾದ ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಾಗೂ ಮನುಷ್ಯನ ದಂತ ಚೆನ್ನಾಗಿದ್ದರೆ ಮನುಷ್ಯನ ಸೌಂದರ್ಯ ಚೆನ್ನಾಗಿರುತ್ತೆ. ಉತ್ತಮ ಆರೋಗ್ಯಕ್ಕೆ ದಂತ ಬಹಳ ಸಹಕಾರಿಯಾಗಿರುತ್ತದೆ. ಮನುಷ್ಯನ ಅನಾರೋಗ್ಯಕ್ಕೆ ಬಾಯಿಯ ಮೂಲವಾಗಿದ್ದು ಬಾಯಿಯನ್ನ ಅತ್ಯಂತ ಶುಭ್ರವಾಗಿ ಇಟ್ಟುಕೊಳ್ಳುವ ಮುಖಾಂತರ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು, ನಾವು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಾಡೆ ಸ್ಮಾರಕ ದೇವಾಲಯದ ಸಭಾಪಾಲಕ ಹ್ಯಾಂಡ್ರಸನ್ ವಹಿಸಿದ್ದು ಇಂತಹ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಜರುಗಬೇಕು ಎಂದರು. ವೇದಿಕೆಯಲ್ಲಿ ಶಾಲೆಯ ಕಾರ್ಯದರ್ಶಿ ಮೋರಿಸ್ ಜೈಕುಮಾರಿ, ದಂತ ವೈದ್ಯರಾದ ಡಾಕ್ಟರ್ ಯಶಸ್ವಿನಿ ಹಾಜರಿದ್ದರು. ಡಾಕ್ಟರ್ ಸುಕನ್ಯಾ ನಾಗರಾಜರವರು ಮಾತನಾಡಿ, ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಹಲ್ಲನ್ನ ಪ್ರತಿನಿತ್ಯ 2 ಬಾರಿ ಉಜ್ಜುವ ಮುಖಾಂತರ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು. ಹಿರಿಯ ದಂತ ವೈದ್ಯರಾದ ಡಾಕ್ಟರ್ ನವೀನ್ ಕುಮಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷರಾದ ಮಂಜುಳಾ, ಬೇಬಿ ಸಂಪತ್ ಮತ್ತಿತರರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಹಾಗೆ
ಕಸ್ತೂರಿ ಶ್ರೀಗರುಡ ವೇದಿಕೆಯ ರಾಜ್ಯಾದ್ಯಂತ ಕಾರ್ಯಕ್ರಮದ ಆಯೋಜಕರಾದಂತಹ ಪೋತೇರ ಮಹಾದೇವರವರೇ, ಹಾಗೆ ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಕಾರ್ಯದರ್ಶಿಗಳಾದಂತಹ ಹಾಗೆ ಎ ಮೋರಿಸ್ ಜಯಕುಮಾರಿರವರೇ, ಹಾಗೆ ಡಾಕ್ಟರ್ ನವೀನ್ ಕುಮಾರ್ ಅವರೇ, ಹಾಗೆ ಮಂಡ್ಯ ನಗರದಲ್ಲಿ ಹೆಸರುವಾಸಿಯಾದಂತಹ ದಂತ ವೈದ್ಯರಾದಂಥ ಡಾಕ್ಟರ್ ಯಶಸ್ವಿನಿ ನವೀನ್ ವೈರವರೇ, ಹಾಗೆ ಡಾಕ್ಟರ್ KL ಸುಕನ್ಯಾ ನಾಗರಾಜ್ರವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕ ವರ್ಗದವರೇ, ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದಂತವನ್ನು ಚೆನ್ನಾಗಿ ಇಟ್ಕೋಬೇಕಾಗ್ತದೆ. ದಂತ ಮಕ್ಕಳಿಗೆ ಸಿಹಿ ಅಂದರೆ ಭಾಳ ಇಷ್ಟ. ಹಂಗಾಗಿ ಆ ಸಿಹಿ ತಿನ್ನೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನು ತುಂಬ ಸಿಹಿ ತಿನ್ನೋದ್ರ ಮುಖಾಂತರ ಅಲ್ಲಿನ ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ಪೋತೇರ ಮಹಾದೇವರು ಹೇಳಿದಾಗೆ ಚಿಂಗಮ್ ಆಗ್ಬೋದು, ಫಾಸ್ಟ್ ಫುಡ್ ಆಗ್ಬೋದು, ಹಾಗೆ ಇವತ್ತಿನ ಸಾಕಷ್ಟು ಕೆಮಿಕಲ್ಸನ್ನ ಮಿಶ್ರಣ ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ನಮ್ಮ ದಂತ ಇವತ್ತು ಭಾಳ ಹಾಳಾಗ್ತಾ ಇದೆ. ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಅದು ತುಂಬ ದುಷ್ಪರಿಣಾಮ ಬೀರ್ತದೆ. ಹಾಗಾಗಿ ನಮ್ಮ ನುರಿತ ವೈದ್ಯರಂಥ ಸುಕನ್ಯವರಾಗ್ಬೋದು, ನಮ್ಮ ನವೀನ್ ಕುಮಾರ್ ಅವರಾಗ್ಬೋದು, ಎಲ್ಲ ಇವತ್ತು ಬಂದು ಭಾಳ ಉಚಿತವಾಗಿ ಇಲ್ಲಿರ್ತಕ್ಕಂಥ ನೂರಾರು ಮಕ್ಕಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ಹಾಗೆ ಹಲ್ಲನ್ನು ಹೇಗೆ ಬ್ರಷ್ ಮಾಡಬೇಕು, ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂತಕ್ಕಂಥದ್ದು, ಮತ್ತು ಸಿಹಿ ಪದಾರ್ಥವನ್ನು ತಿಂದ ಮೇಲೆ ಬಾಯಿನ ಮುಕ್ಕಳಿಸ್ತಕ್ಕಂಥದ್ದು, ಹೀಗೆ ಅನೇಕ ವಿಷಯಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ನಮ್ಮ ಪೋತೇರ ಮಹಾದೇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ನಾವು ಸ್ವಾಮಿಗಳು ಹೇಳಿದಾಗೆ ಭಾಳ ವಿಶೇಷವಾಗಿ ದೇವನೊಬ್ಬ ನಾಮ ಹಲವು ಅಂತಕ್ಕಂಥದ್ದು, ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಜಾತಿ ಭೇದ ಧರ್ಮ ಅಂತಕ್ಕಂಥದ್ದು ಮರೆತು ನಾವೆಲ್ಲ ಒಂದು ಅಂತಕ್ಕಂಥದ್ದು, ಇವ ನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಏನು ಹೇಳಿದ್ರು ಅದನ್ನು ನಾವು ಇವತ್ತು ವಿದ್ಯಾರ್ಥಿಗಳು ಮೈಗೂಡಿಸ್ಕೋಬೇಕಾಗ್ತದೆ. ಇವತ್ತು ನೋಡಿ, ಬಹಳ ದ್ವೇಷ ಅಂತಕ್ಕಂಥದ್ದು, ಒಂದು ದೇಶದ ನಡುವೆ ಬರೀ ವೈಮನಸ್ಸು ಅಂತಕ್ಕಂಥದ್ದು, ಒಂದೊಂದು ವರ್ಗಗಳ ನಡುವೆ ತಾರತಮ್ಯ ಅಂತಕ್ಕಂಥದ್ದು, ಇದನ್ನು ಹೋಗಲಾಡಿಸ್ಬೇಕಾದ್ರೆ ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೋಬೇಕಾಗ್ತದೆ. ಧರ್ಮದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಕೈಂಡ್ನೆಸ್ ಅಂತಕ್ಕಂಥದ್ದು, ದಯೆ ಅಂತಕ್ಕಂಥದ್ದು ಇಟ್ಕೊಂಡು ತಾವು ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಒಂದು ಸದೃಢ ಸಮಾಜವನ್ನು. ನ್ಯೂಸ್ ಸಂಗಮಕ್ಕಾಗಿ ಗುರುಪ್ರಸಾದ್, ಮಂಡ್ಯ. ಇದೇ ತಿಂಗಳ ಜುಲೈ 21ರ ಭಾನುವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆ ಇರುವುದರಿಂದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳು ಬಿರುಸಿನ ಮತಪ್ರಚಾರ ನಡೆಸಿದರು. ಇದೇ ಜುಲೈ ತಿಂಗಳ 21ರ ಭಾನುವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಹಾಗೂ ಜಿಲ್ಲಾ ಘಟಕದ ನೂತನ ಆಡಳಿತ ಮಂಡಳಿಗೆ ನಡೆಯಲಿರುವ ಚುನಾವಣೆಯ ಅಂಗವಾಗಿ ತಾಲೂಕು ಚೋಕನಹಳ್ಳಿ, ಬೊಮ್ಮಲಾಪುರ, ಅಂಚನಹಳ್ಳಿ ಗ್ರಾಮಗಳು ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಿ ಶಂಕರ್ ಪರವಾಗಿ ವೀರಶೈವ ಮುಖಂಡರು ಹಾಗೂ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ಮಾಡಿ ಮತಯಾಚನೆ ಮಾಡಿದರು. ಸಮಾಜದ ಹಿರಿಯ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮಾಧವ ಪ್ರಸಾದ್ ಮಾತನಾಡಿ, ಸಮಾಜದ ಬಹುಮುಖ್ಯವಾದ ಕೆಲಸಗಳು ಆಗಬೇಕಾಗಿದೆ. ಸಮಾಜಗಳಲ್ಲಿ ಚುನಾವಣೆಗಳ ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ಸಮಾಜವನ್ನ ಪ್ರತಿಯೊಂದು ಸಮಾಜವು ನೋಡುತ್ತಿರುತ್ತದೆ. ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಂತರ ಸಮಾಜದ ಯುವಕರಿಗೆ ಆದ್ಯತೆ ನೀಡಬೇಕು. ನಮ್ಮತನದ ಎದುರಾಳಿ ಕಳೆದ ಬಾರಿ ಅಧ್ಯಕ್ಷರಾಗಿದ್ದ VS ಧನಂಜಯ ಕುಮಾರ್ ಅವರ ಕೊಡುಗೆ ಸಮಾಜಕ್ಕೆ ಶೂನ್ಯ ಎಂದು ವಾಗ್ದಾಳಿ ನಡೆಸಿದರು. ಆದ್ದರಿಂದ ಈ ಬಾರಿ ಬದಲಾವಣೆಯ ಪರ್ವ ಆರಂಭವಾಗಿದೆ. ಅಹಂಕಾರ ಅಳಿಯಬೇಕು, ಒಳ್ಳೆಯತನ ಉಳಿಯಬೇಕಾದರೆ ನಮ್ಮ ತಂಡದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಜೇಂದ್ರ ಕುಮಾರ್ ಹಾಗೂ ಅವರ ತಂಡವನ್ನ ಗೆಲ್ಲಿಸುವ ಮೂಲಕ ನಮಗೆ ಶಕ್ತಿ ನೀಡಿ ಸಮಾಜದ ಪರವಾಗಿ ನಿಲ್ಲುತ್ತೇವೆ ಎಂದು ಭರವಸೆ ನೀಡಿದರು. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಜೇಂದ್ರ ಕುಮಾರ್ ಮಾತನಾಡಿ, ನಮ್ಮ ವೀರಶೈವ ಮುಖಂಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಹಾಗೂ KMF ಜಂಟಿ ಕಾರ್ಯದರ್ಶಿ SC ಅರವಿಂದ್ ಅವರ ಸೂಚನೆ ಮೇರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ಒಮ್ಮೆ ಅವಕಾಶ ಮಾಡಿಕೊಟ್ಟರೆ ನಮಗೆ ಆಗಬೇಕಾದ ಕೆಲಸಗಳಾದ ನಮ್ಮ ಸಮಾಜಕ್ಕೆ ಸಮುದಾಯ, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್, 15 ಕೋಟಿ ಬೆಲೆ ಬಾಳುವ ನಿವೇಶನ ಈಗಾಗಲೇ ನ್ಯಾಯಾಲಯದ ಹಂತದಲ್ಲಿದೆ. ಅದರ ಪರವಾಗಿ ಹೋರಾಟ ನಡೆಸಿ ನಮ್ಮ ಸಮುದಾಯದ ಪರವಾಗಿ ನಾನು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಆದ್ದರಿಂದ ನನಗೆ ನನ್ನ ವೀರಶೈವ ಲಿಂಗಾಯತ ಸಮುದಾಯದ ಆಶೀರ್ವಾದ ಅವಶ್ಯಕತೆ ಇದೆ. ನಿಮ್ಮ ಸೇವೆಯನ್ನ ಮಾಡಲು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು. ಹಿರಿಯ ಮುಖಂಡ ತೋಟಪ್ಪ ಶೆಟ್ಟಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಸಮಾಜದ ಹಿರಿಯ ಮುಖಂಡ ಬ್ಯಾಂಕ್ ಪರಮೇಶ್, ಸಾಸಲು ಈರಪ್ಪ, ಚನ್ನರಾಜು, ಜಿಲ್ಲಾ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವ SSC ಜಗದೀಶ್, ತಾಲೂಕು ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳಾದ ರಾಕೇಶ್ ಮಳಹಳ್ಳಿ, ರಾಜಶೇಖರಪ್ಪ, ಪ್ರಕಾಶ್, ಕೆಂಪರಾಜು, ಚೆನ್ನಪ್ಪ, ಸಾಸಲು ಗುರುಮೂರ್ತಿ, ಮಹದೇವ್, ರಾಜಪ್ಪ, ರತ್ನಮ್ಮ, ವಿಶ್ವನಾಥ್, ಅಪ್ಪಾಜಿ, ವಿಶಾಲಾಕ್ಷಿ, ಸೌಮ್ಯ, ನಯನ, ಚೋಕನಹಳ್ಳಿ ಗ್ರಾಮದ ಹಿರಿಯ ಮುಖಂಡರು, ಮತದಾರರು ಭಾಗವಹಿಸಿದ್ದರು. ಇವತ್ತು ಈ ತಾಲೂಕಿನ ವೀರಶೈವ ಸಮಾಜಕ್ಕೆ ಈ ಮುಖಾಂತರ ಒಂದು ಸಂದೇಶನ ಕೊಡ್ತಾ ಇದ್ದೀವಿ. ಸಮಾಜ ವರ್ಸಸ್ ಧನಂಜಯ ಕುಮಾರ್ ಅಂತೇಳಿ ಚುನಾವಣೆ ನಡೀತಾ ಇದೆ.
ಸಮಾಜ ಉಳಿಬೇಕಾ ಧನಂಜಯ ಕುಮಾರ್ ಉಳಿಬೇಕಾ ಅನ್ನೋಂಥ ಪ್ರಶ್ನೆ. ಇದರಲ್ಲಿ ನೀವೇನು ಆಯ್ಕೆ ಮಾಡ್ಕೋತೀರಿ? ಎಲ್ಲ ಹೇಳಿದ್ದಾರೆ, ಸಭೆ ಮಾಡಿದ್ದು ಎಲ್ಲವೂ. ಪಾಪ ಅವರು ಯಡಿಯೂರಪ್ಪನ ತಂಗಿ ಮಗ ಆಗಿದ್ರು ವಿಜಯನಗರ, ಭಾಳ ಹತ್ತಿರದಲ್ಲಿರೋದ್ರಿಂದ ನಮ್ಮನ್ನು ನಾವು ಕಾಂಗ್ರೆಸ್ನವರಾಗಿ ಕರೆದು ಮುಖಂಡರಾಗಿದ್ರು ಸಹ ನನ್ನ ಯಡಿಯೂರಪ್ಪನ ಕರೆದು ಚುನಾವಣೆ ಮಾಡೋಕ್ಕೆ ಬೇಡ ಅಂತ. ನಮಗೇನು ಬೇಕಾಗಿಲ್ಲ ಅಣ್ಣ, ನೀವೇನು ತೀರ್ಮಾನ ತೊಗೊಳ್ತೀವಿ ನಿಮ್ಮ ನಾಯಕತ್ವದಲ್ಲೇ ನಾವು ಇರ್ತೀವಿ. ಯಾಕೆಂದರೆ ಸಮಾಜದಲ್ಲಿ ನಮ್ದು ಒಂದೇ ಸಮಾಜ ಚುನಾವಣೆ ಮಾಡ್ತಾ ಇರೋದು, ಅದರಿಂದ ಹಿಂದೆ ಇರ್ತೀವಿ. ರಾಜಕೀಯವಾಗಿ ಬಂದಾಗ ಏನು ಬೇಕು ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಮಾತು ಕೊಡ್ತೀವಿ. ಅವರು ಹಲವಾರು ಬಾರಿ ಪ್ರಯತ್ನ ಪಟ್ಟು ಆಗಲಿಲ್ಲ. ಇವತ್ತು ಸತ್ಯ ಮತ್ತು ಸುಳ್ಳು ಚುನಾವಣೆ. ಸುಳ್ಳು ಹೇಳೋ ಧನಂಜಯ ಕುಮಾರ್ ಗೆಲ್ತಾನ, ಸತ್ಯ ಹೇಳೋ ಸುಜೇಂದ್ರ ಕುಮಾರ್ ಗೆಲ್ತಾನ. ನಿಜ ಹೇಳೋ ಅಂಥ ಸಮಾಜ ಉಳಿಸ್ಕೋಬೇಕಾ, ಸುಳ್ಳು ಹೇಳೋ ಅಂಥ ಟೀಮ್ ಉಳಿಸ್ಕೋಬೇಕಾ? ನಿಮ್ಮ ಮುಂದೆ ಇದೆ. ಇದು ಈ ಚುನಾವಣೆ ಕೊನೆ ಆಗಬೇಕು ಅಂತಿದ್ರೆ ಸುಳ್ಳು ಹೇಳೋರನ್ನ ಕೊನೆ ಮಾಡಬೇಕು ಅನ್ನೋಂಥ ಸಂದೇಶನ ಈ ಮುಖಾಂತರ ಕೊಡ್ತಾ, ಈಗೇನು ಚೋಕ್ನಳ್ಳಿ ಗ್ರಾಮದ ಎಲ್ಲ ಮುಖಸ್ಥರು ವೀರೇಶ ಸಮಾಜದಲ್ಲಿ ಸತ್ಯನ ಉಳಿಸಿ ಹೇಳೋಕ್ಕೋದ್ರೆ ಭಾಳಷ್ಟಿದೆ. ನಿಮ್ಗೇನಾದ್ರು ಇದ್ರೆ ನಮಗೆ ಕೇಳಿ ಸ್ವಂತವಾಗಿ ಮಾತಾಡ್ತೀನಿ ಫೋನಲ್ಲಿ ಕೇಳ್ತಾ ನಾನು ಮಾತಾಡೋದು. 20 ಜನ ನಾವೇನು ಈಗ ಒಂದು ಗುಂಪಿನಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ, ಅವರಿಗೆ ಎಲ್ಲ ಈ ಚೋಕ್ನಳ್ಳಿ ಗ್ರಾಮಸ್ಥರು ಹಾಗೂ ವೀರಶೈವ ಬಂಧುಗಳು ಬೆಂಬಲಿಸಬೇಕು ಅಂತ ಮನವಿ. ಇಷ್ಟೇ ಕಾರಣ, ಇವತ್ತು ನಾವು ಯಾತಕ್ಕೆ ಎಲ್ಲರೂ ವೀರಶೈವ ಬಂಧುಗಳು ಮುಖಂಡರುಗಳು ಪಕ್ಷಾಯುತವಾಗಿ ಎಲ್ಲ ಹಳ್ಳಿ ಕಡೆ ಬಂದಿದ್ದೀವಿ ಅಂದರೆ ಈ ವೀರಶೈವ ಚುನಾವಣೆ ಇದೇ ಕೊನೆ ಆಗಬೇಕು. ಯಾಕೆ ಅಂದರೆ ದೊಡ್ಡಪ್ಪನವರು ಅಧ್ಯಕ್ಷ ಆಗಿದ್ರು ಒಂದು ಬಾರಿ, ಅವರು ಬಿಟ್ಟುಕೊಟ್ರು. ಅವರು ಬಿಟ್ಟ ಮೇಲೆ ನಾನು ಅಧ್ಯಕ್ಷ ಆದೆ, ನಾನು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟೆ. ಆದ್ದರಿಂದ ಇದನ್ನು ಅಧಿಕಾರವನ್ನು ನಾವು ಯಾವುದೋ ರಾಜಕೀಯ ಪಕ್ಷಕ್ಕೆ ಮೈಕಿಡಿಯೋಕ್ಕೋಸ್ಕರ ಬಳಸ್ಕೋಬಾರ್ದು. ದಯಮಾಡಿ ಈ ತಾಲೂಕು ಜನ ಈ ಸಾರಿ ಅವರಿಗೆ ಬುದ್ಧಿ ಕಲಿಸ್ತಾರೆ. ಆಮೇಲೆ ಅವರು ಸುಳ್ಳು ಭರವಸೆಗಳು, ಸುಳ್ಳು ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು. ಈ ತಾಲೂಕಿನ ಸಮಾಜದ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಸಮಾಜದಲ್ಲಿ ಏನು ನಾವು 40-50 ವರ್ಷದಿಂದ ಉಳಿಸ್ಕೊಂಡ್ಬಂದ ಆಸ್ತಿ ಇವತ್ತು ಬೇರೆಯವರ ಸತ್ತಾಗಿದೆ. ಹಾಗೂ ಯಡಿಯೂರಪ್ಪನವರು ಕೊಟ್ಟಂತ 3 ಕೋಟಿ ಹಣ ಏನು ಇವತ್ತು ದುರುಪಯೋಗ ಆಗಿದೆ. ಇವತ್ತು ಯಡಿಯೂರಪ್ಪನ ಆಸೆ, ಅವರ ಕನಸನ್ನು ನಾವು ಈಡೇರಿಸೋಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ಯಡಿಯೂರಪ್ಪನವರ ಕುಟುಂಬವನ್ನು ಬಿಟ್ಟು ಈ ತಾಲೂಕಿನಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ತಾಲೂಕಿನಲ್ಲಿ ಅವರು ಈ ನಮ್ಮ ಹೋಗಿಯಲ್ಲಿ ಹುಟ್ಟಿ ಅವರು ಮುಖ್ಯಮಂತ್ರಿಯಾಗಿ 3 ಬಾರಿ ಈ ತಾಲೂಕಿನಲ್ಲಿ ಈ ಬಂಧುಗಳಿಗೆ ಸಮಾಜಕ್ಕೆ ಒಂದು ಭವನ ಕಟ್ಟಲು 2 ಕೋಟಿ ಹಣ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಕಟ್ಟೋದಕ್ಕೆ 3 ಕೋಟಿ ಹಣವನ್ನು ಕೊಟ್ಟು ಅವರ ಕನಸು ನೆನಸನ್ನು ಮಾಡಬೇಕು, ಅವರ ಹೆಸರನ್ನು ಉಳಿಸ್ಬೇಕಾದ್ರೆ ಇವತ್ತು ನಾವು ಈ ಸಮಾಜವನ್ನು, ಈ ತಂಡವನ್ನು ಗೆಲ್ಲಿಸಿದ್ರೆ ಈ ಸಮಾಜ ಉಳಿತದೆ. ಈ ಸಮಾಜವನ್ನು ಉಳಿಸಿ ಈ ಸಮಾಜವನ್ನು ಕಟ್ಟಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ದಯಮಾಡಿ ಅದಕ್ಕೆ ಈ ತಾಲೂಕಿನ ಎಲ್ಲ ವೀರಶೈವ ಬಂಧುಗಳು ನಮಗೆ ಈ ಸರಿ ಶಕ್ತಿಯನ್ನು ತುಂಬುತ್ತಾರೆ ಅನ್ನಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಚೋಕ್ನಳ್ಳಿ ಮುಖಂಡರುಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ನನ್ನ ನಮಸ್ಕಾರಗಳನ್ನ ಮಾಡ್ತಾ, ಅಖಿಲ ಭಾರತ ವೀರಶೈವ ಸಮಾಜದ ಚುನಾವಣಾ ದಿನಾಂಕ 21/7/2024 ನಡೀತಾ ಇದೆ. ದಯಮಾಡಿ ಎಲ್ಲ ನನ್ನ ಚೋಕ್ನಳ್ಳಿ ಗ್ರಾಮಸ್ಥರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ನಮ್ಮ ಸಮಾಜದಲ್ಲಿ ಆಗಬೇಕಾದಂಥ ಕೆಲಸಗಳು ತುಂಬ ಇದೆ, ಆದರೆ ಯಾವುದೂ ಸಹ ಪರಿಪೂರ್ಣವಾಗಿ ಆಗಿಲ್ಲ. ಆ ಕೆಲಸಗಳು ಪರಿಪೂರ್ಣ ಆಗಬೇಕು ಅಂತಂದರೆ ಈ ಚುನಾವಣೆ ಅಂತಕ್ಕಂಥದ್ದೇ ಅನಿವಾರ್ಯ ಆಗಿದೆ. ಚುನಾವಣೆ ಅವಶ್ಯಕತೆ ಇರಲಿಲ್ಲ, ಈ ಚುನಾವಣೆ ಬಂದಿರತಕ್ಕಂಥದ್ದು ಅನಿವಾರ್ಯ. ಈ ಚುನಾವಣೆ ಈಗ ನೀವು ಮತ ಹಾಕೋದ್ರ ಮುಖಾಂತರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದಲ್ಲಿ ಚುನಾವಣೆ ಆಗಬಾರ್ದು ಅಂತಂದರೆ ನಮ್ಮ ತಂಡ ಗೆಲ್ಲಬೇಕು. ನಮ್ಮ ತಂಡ ಗೆದ್ದರೆ ನಮ್ಮ ಸಮಾಜದಲ್ಲಿ ಇನ್ನು ಯಾವುದೇ ಕಾರಣಕ್ಕೂ ಸಹ ಈ ಒಂದು ನಮ್ಮ ಸಮಾಜದ ಚುನಾವಣೆ ಅಂತ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ನನ್ನ ಸಮಾಜದ ಮುಖಂಡರುಗಳು ಸಹ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಎಲ್ಲರ ನಿಮ್ಮ ಸಹಕಾರವನ್ನು ತಗೊಂಡು ನಮ್ಮ ಸಮಾಜದಲ್ಲಿ ಇನ್ನು ಚುನಾವಣೆ ಆಗ್ದಂಗೆ ನಮ್ಮ ಸಮಾಜದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು, ಒಂದು ಸಮುದಾಯ ಭವನ ಆಗ್ಬೋದು, ಒಂದು ವಿದ್ಯಾರ್ಥಿ ನಿಲಯ ಆಗ್ಬೋದು, ಹಲವಾರು ಕೆಲಸಗಳು ಪೆಂಡಿಂಗ್ ಇದೆ. ಯಾವ ಕೆಲಸನೂ ಪೂರ್ಣ ಆಗಿಲ್ಲ, ಎಲ್ಲ ಅರ್ಧಂಬರ್ಧ ಆಗಿದೆ, ಕೋರ್ಟಲ್ಲಿ ಇದೆ, ಡಿವಿಷನ್ ಆಗಿಲ್ಲ, ಈ ಥರ ಸಮಸ್ಯೆಗಳಿದೆ. ಸುಮಾರು ವರ್ಷಗಳಿಂದ 5 ವರ್ಷ ಅಧಿಕಾರ ತಗೊಂಡು ಏನೂ ಮಾಡಿಲ್ಲ. ಅದು ಆಗಬೇಕು ಅಂತಂದರೆ ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಬೇಕು, ಹಾಗೆ ನಮ್ಮ ತಂಡದ ಮೇಲೆ ಬೇಕು. ದಯಮಾಡಿ ಎಲ್ಲ ನನ್ನ ಚೋಕ್ನಳ್ಳಿ ಗ್ರಾಮಸ್ಥರು ಸಹ ನಿಮ್ಮ ಆಶೀರ್ವಾದ ಮಾಡಿ ನಮ್ಮ ತಂಡವನ್ನು ಗೆಲ್ಲಿಸ್ಕೊಡ್ಬೇಕು. ಹಾಗೆ ನಮ್ಮ ಜಿಲ್ಲಾ ಅಭ್ಯರ್ಥಿಯಾಗಿ ಡಿ ಶಂಕರ್ ಅವರು ನಿಂತಿದ್ದಾರೆ. ಅವರಿಗೆ ಅವರ ತಂಡದಲ್ಲಿ 30 ನಿರ್ದೇಶಕಗಳಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ ವೀರಶೈವ ಮತ ಬಾಂಧವರು ತಮ್ಮ ಮತವನ್ನು ಹಾಕೋದ್ರ ಮುಖಾಂತರ ಅವರನ್ನೂ ಸಹ ಗೆಲುವು ಮಾಡಿ ನನ್ನ ತಂಡದಲ್ಲಿ 7 ಮಹಿಳಾ ಅಭ್ಯರ್ಥಿಗಳು, 13 ಪುರುಷ ಅಭ್ಯರ್ಥಿಗಳು ಮತ್ತು ಅಧ್ಯಕ್ಷ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಾನು ನಾಡಬಗ್ನಹಳ್ಳಿ
ಸುಜೇಂದ್ರ ಕುಮಾರ್ ಅಂತ. ದಯಮಾಡಿ ನನ್ನ ಕ್ರಮ ಸಂಖ್ಯೆ 2ರ ಗುರುತಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿ ಡಿ ಶಂಕರ್ ಅವರು ಇದ್ದಾರೆ, ಅವ್ರದ್ದು ಸಹ ಕ್ರಮ ಸಂಖ್ಯೆ 2 ಇದೆ. ಎಲ್ರಿಗೂ ಸಹ ನಿಮ್ಮ ಮತವನ್ನು ಚಲಾಯಿಸೋದ್ರ ಮುಖಾಂತರ ನಮ್ಮ ಸಮಾಜದ ಏಳಿಗೆಗೆ ನಾವು ನಿಮಗೆ ಸದಾ ಸಿದ್ಧರಾಗಿರ್ತೀವಿ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗಿನಲ್ಲಿ ಮುಂದುವರಿದ ಪುನರ್ವಸತಿ ಮಳೆ ಆರ್ಭಟದಿಂದ ಸಂಪಾಜೆ ಸಮೀಪದ ಕೊಯನಾಡಿ ಶಾಲೆ ಕಟ್ಟಡದ ಮೇಲೆ ಗುಡ್ಡ ಕುಸಿದಿರುವ ಘಟನೆ ನಡೆದಿದೆ. ಕೆಆರ್ಪೇಟೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಭಾರತಿ ಪುಟ್ಟಣ್ಣ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಡ್ಯ ನಗರದ ಕ್ರಿಶ್ಚಿಯನ್ ಕಾಲೋನಿಯಲ್ಲಿರುವ ಗುಡ್ ಶೆಫರ್ಡ್ ಶಾಲೆಯಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.